ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೋಟೀನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಊಟದಲ್ಲಿ ಹೇಗೆ ಪ್ರೋಟೀನ್ ಇಂಟೇಕ್ ನ ಜಾಸ್ತಿ ಮಾಡಬೇಕು ಅಂತ. ಬಹುತೇಕ ನಾವು ಪೇಷಂಟ್ಸ್ಗೆ ಹೇಳ್ತಿರ್ತೀವಿ, ನಿಮ್ಮ ಊಟದಲ್ಲಿ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ, ಎಸ್ಪೆಷಲಿ ಡಯಾಬಿಟಿಕ್ಸ್ ಇರ್ಬೋದು, ಪ್ರೆಗ್ನೆಂಟ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಕಿನ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಅಂತ. ನಾನ್ ವೆಜಿಟೇರಿಯನ್ಸ್ ಎಲ್ಲ ತಿನ್ನೋರು ಅಥವಾ ಎಗ್ ತಿನ್ನೋರು ಎಗ್ ತಿಂದ್ಬಿಡ್ತಾರೆ. ಅವರಿಗೆ ಎಗ್ ಇಸ್ ಒನ್ ಆಫ್ ದಿ ಕಂಪ್ಲೀಟ್ ಪ್ರೋಟೀನ್. ಸೊ ಈ ವೆಜಿಟೇರಿಯನ್ಸ್ಗೆ ಸಮಸ್ಯೆ ಆಗುತ್ತೆ. ಕೆಲವು ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಇರ್ತಾರೆ, ಎಗ್ ಮೊಟ್ಟೆ ಕೂಡ ಮುಟ್ಟೋದಿಲ್ಲ, ಮೊಟ್ಟೆ ಹಾಕಿರೋ ಯಾವುದೇ ಡಿಶ್ ಕೂಡ ಮುಟ್ಟೋದಿಲ್ಲ, ಇನ್ಕ್ಲೂಡಿಂಗ್ ಕೇಕ್. ಸೊ ಅಂಥವರಿಗಾಗಿ ಈ ವಿಡಿಯೋ. ಏನಿದು ಪ್ರೋಟೀನ್ಸ್ ಯಾಕೆ ಬೇಕು ಅಂತಂದ್ರೆ, ನಮ್ಮ ದೇಹದ ಬೆಳವಣಿಗೆಗೆ, ರೋಗ ನಿರೋಧಕ ಶಕ್ತಿಗೆ, ನಮ್ಮ ದೇಹದಲ್ಲಿ ಯಾವುದೇ ಟಿಶ್ಯೂ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ, ನಮ್ಮ ಮಾಂಸಖಂಡಗಳ ಶಕ್ತಿಗೆ, ಇದೆಲ್ಲದಕ್ಕೂ ಬಿಲ್ಡಿಂಗ್ ಬ್ಲಾಕ್ ಪ್ರೋಟೀನ್. ಸೊ ಈ ಪ್ರೋಟೀನ್ ಅನ್ನುವಂಥದ್ದು, ಅದರಲ್ಲಿ ಆ ಪ್ರೋಟೀನ್ ಆಗ್ಲಿಕ್ಕೆ ಅಮೈನೋ ಆಸಿಡ್ಸ್ ಅಂತ ಬೇಸಿಕ್ ಮಾಲಿಕ್ಯೂಲ್ ಇರುತ್ತೆ. ಈ ಅಮೈನೋ ಆಸಿಡ್ಸ್ ಇಂದ ಪ್ರೋಟೀನ್ ಡೆವಲಪ್ ಆಗುತ್ತೆ. ಅದರಲ್ಲಿ 2 ತರದಿರುತ್ತೆ. ಒಂದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಇನ್ನೊಂದು ನಾನ್ ಎಸೆನ್ಷಿಯಲ್. ಏನಪ್ಪ ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್ ಅಂದ್ರೆ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ನಮಗೆ ನಮ್ಮ ದೇಹದಲ್ಲಿ ಉತ್ಪಾದನೆ ಮಾಡಕ್ ಆಗದೆ ಇರೋವಂಥದ್ದು. ಸೊ ಅದು ನಮಗೆ ಹೊರಗೆ ಆಹಾರದಿಂದನೇ ಬರ್ಬೇಕು. ಆ ತರದ್ದು 9 ಇದಾವೆ. ಇನ್ನು 2 ಸೆಮಿ ಎಸೆನ್ಷಿಯಲ್ ಇದಾವೆ, ಅದು ಆಹಾರದಿಂದನೂ ಬರ್ಬೋದು, ನಮ್ಮ ದೇಹದಲ್ಲಿ ಅರ್ಧ ಇದಾಗತ್ತೆ. ಇನ್ನು ನಾನ್ ಎಸೆನ್ಷಿಯಲ್ ಅನ್ನುವಂಥದ್ದು ನಮ್ಮ ದೇಹದಲ್ಲೇ ಉತ್ಪಾದನೆ ಆಗುತ್ತೆ. ಸೊ ಮೇನ್ಲಿ ಈಗ ನಮಗ್ ಬೇಕಾಗಿರೋದು ಡಯಟ್ ಇಂದ ಈ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅನ್ನೋದು. ಈ ಎಗ್, ಮೊಟ್ಟೆ ತಿನ್ನೋರಿಗೆ ಏನು ಸಮಸ್ಯೆ ಆಗೋದಿಲ್ಲ, ಬಿಕಾಸ್ ಅದರಲ್ಲಿ ಎಲ್ಲಾ 9 ಎಸೆನ್ಷಿಯಲ್ ಆಸಿಡ್ಸ್ ಇದಾವೆ. ಸೊ ಹಾಗಾಗಿ ಇಟ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಕಂಪ್ಲೀಟ್ ಪ್ರೋಟೀನ್. ಆದ್ರೆ ಈ ಕೆಲವು ಜನ ಇರ್ತಾರೆ, ಅವರು ಎಗ್ ಕೂಡ ತಿನ್ನೋದಿಲ್ಲ, ಅಥವಾ ಎಗ್ ಹಾಕಿರೋ ಯಾವುದೇ ಡಿಶ್ ಕೂಡ ತಿನ್ನೋದಿಲ್ಲ. ಅಂಥವ್ರಿಗಾಗಿ ಇಲ್ಲಿದೆ ಕಿರು ಮಾಹಿತಿ. ಸೊ ನಾವು ದಿನನಿತ್ಯ ಉಪಯೋಗಿಸ್ತಾ ಇರ್ತೀವಿ ಹಲವಾರು ತರದ ಬೇಳೆಗಳನ್ನ, ಬಟ್ ಹೆಚ್ಚಿನ ಜನಕ್ಕೆ ಅದನ್ನ ಹೇಗ್ ತಿನ್ಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಿ ನಾವೀಗ 7 ಕಾಂಬಿನೇಷನ್ಸ್, ಈ ಬೇಳೆಗಳು ಮತ್ತೆ ರೈಸ್ ಅಥವಾ ಬೇರೆ ಸೀರಿಯಲ್ಸ್ ಅಂತ ಏನ್ ಕರಿತೀವಿ, ಅದ್ರದ್ದು ವೇರಿಯಸ್ ಕಾಂಬಿನೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದ್ ಬಂದು ಈ ಹೆಸರು ಬೇಳೆ ಮತ್ತು ಬಾಜ್ರಾ ಅಂತ ಕೇಳ್ತೀವಿ. ಬಾಜ್ರಾದ ರೋಟಿ ಮತ್ತೆ ಹೆಸರು ಬೇಳೆ ಯೂಸ್ ಮಾಡಿ ದಾಲೋ ಅಥವಾ ಏನಾದ್ರೂ ಪಲ್ಯ ಮಾಡಿ ತಿಂದ್ರೆ, ಈ ಹೆಸರು ಬೇಳೆಯಲ್ಲಿ ಹತ್ರ 24 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಪ್ರತಿ 100 ಗ್ರಾಮಿಗೆ 24 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಅದನ್ನ ನೀವು ಬಾಜ್ರಾ ಜೊತೆ ಕಂಪೈನ್ ಮಾಡಿದಾಗ ಅದು ಕಂಪ್ಲೀಟ್ ಪ್ರೋಟೀನ್ ಆಗುತ್ತೆ. ಸೊ ಇದರಲ್ಲಿ ಇಲ್ಲದೆ ಇರುವಂತ ಅಮೈನೋ ಆಸಿಡ್ಸ್ ಬಾಜ್ರಾದಲ್ಲಿ ಸ್ಯಾಟಿಸ್ಫೈ ಆಗಿ, ಪ್ಲಸ್ ಹೆಸರು ಬೇಳೆ ಅಂತ ಆಗುವಂತ ಅಸಿಡಿಟಿಯನ್ನ ಈ ಬಾಜ್ರಾ ಅನ್ನೋದು ತಣ್ಣಗೆ ಮಾಡುತ್ತೆ. ಸೊ ಇದು ಒನ್ ಆಫ್ ದಿ ಕಾಂಬಿನೇಷನ್. ನೆಕ್ಸ್ಟ್ ಕಾಂಬಿನೇಷನ್ ಬಂದು ಉದ್ದು ಮತ್ತೆ ಅಕ್ಕಿ. ಇದು ನಮ್ಮ ಸೌತ್ ಇಂಡಿಯನ್ಸ್ ಅಲ್ಲಿ ತುಂಬಾ ಫೇಮಸ್. ಇಡ್ಲಿ, ದೋಸೆ, ವಡೆ ಇದ್ರಲ್ಲೆಲ್ಲ ನಾವು ಉದ್ದನ್ನ ಯೂಸ್ ಮಾಡ್ತೀವಿ. ಇಡ್ಲಿ ದೋಸೆ ಅಂತೂ ಪಕ್ಕ ಉದ್ದು ಮತ್ತೆ ರೈಸ್ ನ ಕಾಂಬಿನೇಷನ್. ಸೊ ಇದೆರಡು ಕಂಪ್ಲೀಟ್ ಪ್ರೋಟೀನ್ ಆಗುತ್ತೆ. ಉದ್ದಲ್ಲಿ ಹತ್ರ 25 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಪ್ರತಿ 100 ಗ್ರಾಮ್ ಉದ್ದಿಗೆ 25 ಗ್ರಾಮ್ನಷ್ಟು ಪ್ರೋಟೀನ್ ಲಭ್ಯವಿರುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ಬಂದು ಕಡಲೆಬೇಳೆ ಜೊತೆಗೆ ರೊಟ್ಟಿ. ಯಾವ್ದ್ರದ್ದಪ್ಪ ಅಂತಂದ್ರೆ ಗೋಧಿ ರೊಟ್ಟಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು. ಸೊ ಈ ಕಡಲೆಬೇಳೆಯಲ್ಲಿ ಹತ್ರ 21 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಸೊ ಕಡಲೆಬೇಳೆ ಮತ್ತೆ ಗೋಧಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಪ್ಲಸ್ ಇದು ನಮ್ಮ ಮಸಲ್ಸ್, ಮಾಂಸಖಂಡಗಳ ರಿಪೇರಿಗೆ, ಅದರ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ, ಮಸಲ್ ಪ್ರೋಟೀನ್ಸ್ ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ತುಂಬಾ ಕಾಮನ್ ಅಂದ್ರೆ ಅನ್ನ ಸಾರು ನಾವು ತಿಂತಾನೆ ಇರ್ತೀವಿ. ಸಾರಿಗೆ ತೊಗರಿಬೇಳೆ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಈ ತೂರ್ ದಾಲ್ ಮತ್ತೆ ರೈಸ್ ಕೂಡ ಒಂದು ಕಂಪ್ಲೀಟ್ ಪ್ರೋಟೀನ್ ಕಾಂಬಿನೇಷನ್. ಇನ್ನೊಂದು ಮಸೂರ್ ದಾಲ್ ಅಂತ ಕೇಳಿರ್ಬೋದು, ಆರೆಂಜ್ ಕಲರ್ ಇರುತ್ತೆ. ಹೆಚ್ಚಾಗಿ ನಾರ್ತ್ ಇಂಡಿಯಾ ಸೈಡ್ ಅಲ್ಲಿ ಜಾಸ್ತಿ ಬಳಸ್ತಾರೆ, ಬಟ್ ನಮ್ಮ ಸೌತ್ ಇಂಡಿಯಾದಲ್ಲೂ ಸಿಗುತ್ತೆ. ಸೊ ಮಸೂರ್ ದಾಲ್ ಪ್ಲಸ್ ರೈಸ್, ಈ ಕಾಂಬಿನೇಷನ್ ಕೂಡ ಒಳ್ಳೇದಿರುತ್ತೆ. ಈ ಮಸೂರ್ ದಾಲ್ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ, ಪ್ಲಸ್ ಅಯನ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಅನಿಮಿಯಾ ಪೇಷಂಟ್ಸ್, ಯಾವಾಗ್ಲೂ ಸುಸ್ತು ಈ ತರ ಆಗ್ತಾ ಇರೋರು ಮಸೂರ್ ದಾಲ್ನ ಉಪಯೋಗಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಕಾಂಬಿನೇಷನ್ 6ನೇದೇನಪ್ಪಾ ಅಂತಂದ್ರೆ ಬ್ಲ್ಯಾಕ್ ಚನ್ನ, ಕಪ್ಪು ಕಡಲೆಕಾಳು. ಸೊ ಈ ಕಪ್ಪು ಕಡಲೆಕಾಳು ಮತ್ತೆ ರೈಸ್. ಸೊ ಇದು ಕೂಡ, ಈ ಕಪ್ಪು ಕಡಲೆಕಾಳಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಸೊ ಇದು ಮತ್ತೆ ರೈಸ್ ನ ಕಂಬೈನ್ ಮಾಡಿ ತಿನ್ನುವ, ಎಸ್ಪೆಷಲಿ ಡಯಾಬಿಟಿಕ್ಸ್ಗೆ ಇದು ಒಂದು ಬೆಸ್ಟ್ ಆಪ್ಷನ್. ಲಾಸ್ಟ್ ಅಂಡ್ ಫೈನಲ್, ದಾಲ್ ಕಿಚಡಿ ಅಂತ ಸಾಕಷ್ಟು ಜನ ಕೇಳಿರ್ತಾರೆ. ಏನಿದು ದಾಲ್ ಕಿಚಡಿ? ಹೆಚ್ಚಿನ ಜನಕ್ಕೆ ದಾಲ್ ಕಿಚಡಿ ಅಂದ್ರೆ ಯಾವ್ದೋ ಒಂದು ದಾಲ್ ಹಾಕ್ದ ರೈಸ್ ಹಾಕ್ದ ಮುಗಿತಲ್ಲ. ದಾಲ್ ಕಿಚಡಿ ಅಂತಂದ್ರೆ ಈ ಮೇಲೆ ಹೇಳಿದ ಎಲ್ಲಾ ತರದ ಕಾಳುಗಳು ಪ್ಲಸ್ ಅಕ್ಕಿ ಹಾಕಿ ಮಾಡಿದಾಗ ಇದು ಒಂದು ಕಂಪ್ಲೀಟ್ ಪ್ರೋಟೀನ್ ಆಗುತ್ತೆ. ಯಾಕೆಂತಂದ್ರೆ ಈಗ ನಾವು ರೈಸ್ ಅಥವಾ ಈ ಸೀರಿಯಲ್ಸ್ ಅಂತ ಏನ್ ಕರಿತೀವಿ, ಈ ರೈಸ್ ಕ್ಯಾಟಗರಿ ಗ್ರೈನ್ಸ್ ನೆಲ್ಲ ಸೀರಿಯಲ್ಸ್ ಅಂತ ಕರಿತೀವಿ. ರೈಸ್, ವೀಟ್ ಇವನ್ನೆಲ್ಲ. ಈ ಪ್ರೋಟೀನ್ಸ್ ದಾಲ್ಗಳನ್ನೆಲ್ಲ ಪಲ್ಸಸ್ ಅಂತ ಕರಿತೀವಿ. ಸೊ ಈ ಪಲ್ಸಸ್ ನಲ್ಲಿ
ಈ ಮಿಥಿಯೋನಿನ್ ಅನ್ನುವಂತ ಅಮೈನೋ ಆಸಿಡ್ ನ ಡೆಫಿಷಿಯನ್ಸಿ ಇರುತ್ತೆ. ಅದೇ ತರ ಈ ಸೀರಿಯಲ್ಸ್ ನಲ್ಲಿ ಲೈಸಿನ್ ಅನ್ನೋ ಅಮೈನೋ ಆಸಿಡ್ಸ್ ನ ಡೆಫಿಷಿಯನ್ಸಿ ಇರುತ್ತೆ. ಸೊ 9ರಲ್ಲಿ 8 ಇರುತ್ತೆ, ಇದ್ರಲ್ಲೂ ಅದ್ರಲ್ಲೂ. ಸೊ ಎರಡನ್ನು ಕಂಬೈನ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಆಗುತ್ತೆ. ಸೊ ಈ ದಾಲ್ ಕಿಚಡಿ ಅನ್ನೋದು ಬೆಸ್ಟ್ ಫುಡ್ ಫಾರ್ ಬೆಸ್ಟ್ ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ಬೋದು. ಎಲ್ಲಾ ತರದ ದಾಲ್ಗಳು ಮಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲಾ ತರದ ಅಮೈನೋ ಆಸಿಡ್ಸ್ ನಮ್ಮ ದೇಹಕ್ಕೆ ಹೋಗುತ್ತೆ. ಪ್ಲಸ್ ಹೆಚ್ಚು ಕಡಿಮೆ ಹುಷಾರಿಲ್ಲದೆ ಇದ್ದಾಗ ಇದು ಒನ್ ಆಫ್ ದಿ ಬೆಸ್ಟ್ ಫುಡ್. ಸೊ ಇದಿಷ್ಟು ಸಮ್ ದಾಲ್ ಕಾಂಬಿನೇಷನ್ಸ್ ಬಗ್ಗೆ ಕಿರು ಮಾಹಿತಿ.